ಭಾರತದ ಆತ್ಮವಾಗಿರುವಂತಹ ಧರ್ಮ ಸಂಸ್ಕೃತಿಯನ್ನ ಜಗತ್ತಿನೆಲ್ಲೆಡೆ ಸಾರಿರುವಂತಹ ಮಹಾನುಭಾವರು ಸ್ವಾಮಿ ವಿವೇಕಾನಂದರು. ಧರ್ಮವನ್ನೇ ತಲಹದಿಯಾಗಿರಿಸಿ ಸಮಾಜ ಸುಧಾರಣೆಯನ್ನ ಮಾಡಿದ್ರು. ಅವರ ಕನಸಿನಂತೆ ಇಂದಿನ ತಲೆಮಾರು ಬದಲಾಗ್ತಾ ಇದೆ. ದೀರ್ಘಕಾಲದ ನಿದ್ದೆಯ ಬಳಿಕ ತಾಯಿ ಭಾರತಿ ಎಚ್ಚೆತ್ತುಕೊಳ್ತಿದ್ದಾಳೆ. ಭಾರತ ಎಲ್ಲಾ ರಂಗದಲ್ಲೂ ಕೀರ್ತಿ ಪಸರಿಸ್ತಾ ಇದೆ ಎಂದು ಹಿಂದೂ ಜಾಗರಣ ವೇದಿಕೆ ಕರ್ನಾಟಕ ದಕ್ಷಿಣ ಪ್ರಾಂತ ಪ್ರಮುಖ ಶ್ರೀಕಾಂತ್ ಶೆಟ್ಟಿ ಕಾರ್ಕಳ ಹೇಳಿದ್ರು. ಇವರು ಪುತ್ತೂರಿನ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ವತಿಯಿಂದ ನೆಹರು ನಗರದ ವಿವೇಕಾನಂದ ಕಾಲೇಜಿನ ಆವರಣದಲ್ಲಿ ಜನವರಿ 12ರಂದು ನಡೆದ ವಿವೇಕಾನಂದ ಜಯಂತಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು. ಭಾರತ ಯಾವತ್ತಿಗೂ ನಾಶಗೊಳ್ಳೋದಿಲ್ಲ ಎಂಬ ಮೃತ್ಯುಂಜಯ ತತ್ವವನ್ನ ಜಗತ್ತಿಗೆ ಪರಿಚಯಿಸಿದೆ. ಇವತ್ತಿಗೂ ಭಾರತದ ಅಮರಗಾಥೆ ಸೋಮನಾಥ ಮಂದಿರ ನಮ್ಮೆಲ್ಲರ ಕಣ್ಣೆದುರಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷ ಪೂರೈಸಿದೆ. ಒಂದೇ ಮಾತರಂ ಗೀತೆ 150 ವರ್ಷಗಳಿಂದ ಮೊಳಗ್ತಾ ಇದೆ. ಇದು ಭಾರತದ ಜೀವಂತಿಕೆಗೆ ಸಾಕ್ಷಿ ಎಂದು ಹೇಳಿದ್ರು. ಸ್ವತಂತ್ರ ಪೂರ್ವದಲ್ಲಿ ಖುದೀರಾಮ್ ಬೋಸ್, ಪ್ರೀತಿಲತಾ ವಡ್ಡಾದಾರ, ಬಿಪಿನ್ ಚಂದ್ರಪಾಲ್ ಮೊದಲಾದ ಕ್ರಾಂತಿಕಾರಿ ವೀರರು ಹುಟ್ಟಿ ರಾಷ್ಟ್ರದ ಮುಕ್ತಿಗಾಗಿ ಜೀವ ಬಲಿದಾನವನ್ನ ಮಾಡಿದ್ದಾರೆ. ಇವರಿಗೆಲ್ಲರಿಗೂ ಸ್ವಾಮಿ ವಿವೇಕಾನಂದರು ಪ್ರೇರಣೆಯಾಗಿದ್ರು. ವಿವೇಕಾನಂದರ ಸಾಹಿತ್ಯ ಭಾರತೀಯರಿಗೆ ಸ್ಫೂರ್ತಿಯ ಮೂಲವಾಗಿದೆ ಎಂದು ಹೇಳಿದ್ರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಮಾತನಾಡಿ, ಜಗತ್ತು ಗೆಲ್ಲಲು ಅನೇಕ ಮಂದಿ ಪ್ರಯತ್ನಿಸಿದ್ದಾರೆ. ಆದರೆ ಒಂದು ಬಿಂದು ರಕ್ತ ನೆಲಕ್ಕೆ ಚೆಲ್ಲದೆ ರಕ್ತಕ್ಕೆ ರಕ್ತ ಜೋಡಿಸಿದವರು ಸ್ವಾಮಿ ವಿವೇಕಾನಂದರು. ದೇಶಭಕ್ತಿ ಎಂಬ ವ್ರತದಿಂದ ಭಾರತದ ಆಧ್ಯಾತ್ಮಿಕ ಚಿಂತನೆ ವಿಶ್ವದೆಲ್ಲೆಡೆ ಪಸರಿಸಿದ್ರು. ಮಾತ್ರವಲ್ಲದೆ ಪ್ರತಿಯೊಬ್ಬ ವ್ಯಕ್ತಿ ತನ್ನೊಳಗಿನ ತನ್ನನ್ನ ಜಾಗೃತಗೊಳಿಸಲು ವಿವೇಕಾನಂದರೇ ಆದರ್ಶವಾಗಿದ್ದಾರೆ ಎಂದರು. ಬ್ರಿಟಿಷರ ಬಂಧನವನ್ನ ತಪ್ಪಿಸಲು ಭಾರತದಲ್ಲಿ ಸಾವಿರಾರು ಹೋರಾಟಗಾರರು ಹುಟ್ಟಿದ್ರು. ದೇಶಕ್ಕಾಗಿ ಹೋರಾಡಿ ತಮ್ಮ ಉಸಿರನ್ನ ಅರ್ಪಣೆ ಮಾಡಲು ಒಂದೇ ಮಾತರಂ ಹಾಡು ಅವರಿಗೆಲ್ಲ ಪ್ರೇರಣೆಯಾಯಿತು. ಆದರೆ ಆ ಹಾಡಿಗೆ ಭಾವ ತುಂಬಲು ವಿವೇಕಾನಂದರ ನುಡಿಗಳೇ ಮೂಲವಾಗಿದ್ವು. ಅಂದಿನಿಂದ ಇಂದಿನವರೆಗೆ ಸಮಾಜದಲ್ಲಿ ವಿವೇಕಾನಂದರ ತತ್ವಗಳು ಉಸಿರಾಡ್ತಾ ಇದೆ ಎಂದು ನುಡಿದ್ರು. ಈ ಸಂದರ್ಭದಲ್ಲಿ ಒಂದೇ ಮಾತರಂ ಗೀತೆಯ 150ನೇ ವರ್ಷಾಚರಣೆಯ ಪ್ರಯುಕ್ತ ಸುಮಾರು 10,000 ವಿದ್ಯಾರ್ಥಿಗಳು ಹಾಗೂ ಗ್ರಾಮಾಂತರ ಶಾಲೆಗಳ 20,000 ವಿದ್ಯಾರ್ಥಿಗಳು ಏಕಕಾಲದಲ್ಲಿ ಒಂದೇ ಮಾತರಂ ಮತ್ತು ದೇಶಭಕ್ತಿ ಗೀತೆಗಳ ಸಮೂಹ ಗಾಯನದಲ್ಲಿ ಭಾಗಿಯಾದರು. ವೇದಿಕೆಯಲ್ಲಿ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಡಾಕ್ಟರ್ ಕೃಷ್ಣ ಭಟ್ಟ ಉಪಸ್ಥಿತರಿದ್ದರು. ಸಭಾ ಕಾರ್ಯಕ್ರಮದ ನಂತರ ಸಂಘ ಶತಾಬ್ದಿ ಪರಿಕಲ್ಪನೆಯಲ್ಲಿ ಸಂಘ ಬೆಳೆದು ಬಂದ ಹಾದಿಯ ಕುರಿತಾಗಿ ವಿವೇಕಾನಂದ ವಿದ್ಯಾಸಂಸ್ಥೆಗಳ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆಯಿತು. ಅವರು ಈ ಸಂದೇಶ ಕೊಡುವಂತಹ ದಿಕ್ಸೂಚಿ ಭಾಷಣವನ್ನು ಮಾಡಲಿದ್ದಾರೆ ಶ್ರೀಕಾಂತ್ ಶೆಟ್ಟಿ ಅವರು. ಅದು ಕೇಂದ್ರ ಸ್ಥಳದಲ್ಲಿ ನೆಹರು ನಗರದಲ್ಲಿ ಮತ್ತು ಗ್ರಾಮಾಂತರದಲ್ಲಿ ಅಲ್ಲಲ್ಲಿ ಏರ್ಪಾಡು ಮಾಡ್ತಾರೆ. ಯಾರ್ಯಾರು ಅಲ್ಲಿಯ ಸ್ಥಳೀಯವಾಗಿ ಲಭ್ಯ ಇದ್ದಾರೆ ಅವರ ಮೂಲಕ ಆ ಸಂದೇಶ ಕೊಡುವಂಥ ಕೆಲಸಗಳು ಆಗ್ತದೆ. ಇದು ಸಾಮಾನ್ಯ 10 ಗಂಟೆಗೆ ಪ್ರಾರಂಭ ಆದರೆ 11ವರೆಗೆ ಇಷ್ಟು ಕಾರ್ಯಕ್ರಮಗಳು ಮುಗಿಯುತ್ತದೆ. ನಂತರ 11:30 ಗಂಟೆಯಿಂದ 1 ಗಂಟೆಯ ತನಕ ಈ ಸತಿ ವಿಶೇಷ ಅಂತ ಹೇಳಿದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಜನ್ಮಶತಾಬ್ದಿ 100 ವರ್ಷ ತುಂಬಿದ ಸಂದರ್ಭ. ನಮ್ಮ ಸಂಸ್ಥೆಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವೇ ಪ್ರೇರಣೆ. ಆ ಹಿನ್ನೆಲೆಯಲ್ಲಿ ಸಂಘ ಬೆಳೆದು ಬಂದ ದಾರಿ, ಅದರ ಇತಿಹಾಸ ಅನೇಕರಿಗೆ ಗೊತ್ತಿಲ್ಲ. 100 ವರ್ಷದ ಹಿಂದೆ ಅದು ಯಾವ ಸಂದರ್ಭ ಯಾವ ಸನ್ನಿವೇಶದಲ್ಲಿ ಪ್ರಾರಂಭ ಆಯಿತು, ಮತ್ತೆ ಹೇಗೆ ಬೆಳೆಯಿತು, ಹೇಗೆ ವಿಸ್ತಾರ ಆಯಿತು, ಪ್ರಸ್ತುತತೆ ಏನು, ಭವಿಷ್ಯ ಏನು, ಇದೆಲ್ಲವನ್ನ ಬಿಂಬಿಸುವಂತಹ ಒಂದು ರೂಪ, ಒಂದು ನಾಟಕ, ನೃತ್ಯವೂ ಇರ್ತದೆ, ಹಾಡು ಇರ್ತದೆ, ನಾಟಕವೂ ಇರ್ತದೆ. ಹಾಗೆ 1.5 ಗಂಟೆಯ ಒಂದು 3 ವರ್ಷದಿಂದ ನೀವು ರಾಮಕಥಾ ವೈಭವ ನಾವು ನೋಡಿರ್ಬೋದು. ಅದೇ ರೀತಿ ನಮ್ಮ ಸಂಸ್ಥೆಗಳ ವಿದ್ಯಾರ್ಥಿಗಳೇ ಸೇರಿಕೊಂಡು ಒಂದು ಟೀಮ್ ಯೋಚನೆ ಮಾಡಿದೆ. ಅಂತೆಯೇ ಆ 1.5 ಗಂಟೆಯ ಪ್ರದರ್ಶನ ಆಗಲಿಕ್ಕಿದೆ ಮತ್ತು ಅದೇ ರೀತಿಯ ಪ್ರದರ್ಶನಗಳು ಗ್ರಾಮಾಂತರ ಶಾಲೆಗಳಲ್ಲಿಯೂ ಆ ಸಂದರ್ಭದಲ್ಲಿ ಆಗಲಿಕ್ಕಿದೆ. ಅದು ಅವತ್ತಿನ ಕಾರ್ಯಕ್ರಮ, ಜನವರಿ 12ರ ಕಾರ್ಯಕ್ರಮ ಇಟ್ಟಿರುವಂತಹದ್ದು. ಅದರ ಜೊತೆಗೆ ಕ್ಯಾಂಪಸ್ಸಿನ ಹೊರಗೆ ಬಂದು ಸಮಾಜಕ್ಕೆ ಜಾಗೃತಿ ಮಾಡುವಂತಹ ಕೆಲಸ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಒಂದು ಹೊಸ ಯೋಚನೆ ಈ ಸತಿ ಮಾಡಿದೆ. ಅದು ಜನವರಿ 13ಕ್ಕಿದೆ. ಅದು ಶತಘೋಷ ಸಂಚಲನ ಅಂತ. ಸುಮಾರು 1,500 ವಿದ್ಯಾರ್ಥಿಗಳು ಪುತ್ತೂರಿನ ಪ್ರಮುಖ ಬೀದಿಗಳಲ್ಲಿ ಭಾರತೀಯ ಇನ್ಸ್ಟ್ರೂಮೆಂಟ್ಸ್, ಶಂಖ ಆ ಥರದಲ್ಲಿ ಇಟ್ಕೊಂಡು ಆ ಘೋಷ ಸಂಚಲನ ಮಾಡುವಂಥದ್ದು ಪುತ್ತೂರು ನಗರದಲ್ಲಿ 2 ಕೇಂದ್ರದಿಂದ ಪ್ರಾರಂಭ ಆಗಲಿಕ್ಕಿದೆ. ಅವು 2 ಒಟ್ಟಿಗೆ ಸಂಚಲನ ಮಾಡ್ತಾ ಕೊನೆಗೆ ದೇವಸ್ಥಾನದ ಗದ್ದೆಗೆ ಬರುವಂಥದ್ದಿದೆ. ಇದರ ಬಗ್ಗೆ ಸ್ವಲ್ಪ ವಿವರಣೆಯನ್ನು ಹಚ್ಚಿದ್ರು. ಘೋಷ ಸಂಚಲನದ ಬಗ್ಗೆ ಘೋಷ ಅಂತ ಹೇಳೋದು ಒಂದು ಮಕ್ಕಳಿಗೆ ಒಂದು ಸಾಮೂಹಿಕತೆಯನ್ನು ತರುವಂಥ ಒಂದು ಪ್ರಯತ್ನ. ಹೆಜ್ಜೆಗೆ ಹೆಜ್ಜೆ ಸರಿಯಾಗಿ ಹಾಕುವುದು, ತಾಳಕ್ಕೆ ಸರಿಯಾಗಿ ಹೆಜ್ಜೆ ಹಾಕುವುದು,
ಈ ದೃಷ್ಟಿಯಿಂದ ಘೋಷನ್ನ ಅಳವಡಿಸುವಂಥ ಪ್ರಯತ್ನ. ನಾವು ಮಿಲಿಟರಿಗಳಲ್ಲೆಲ್ಲ ಘೋಷಿನ ಸಂಚಲನವನ್ನು ನೋಡಿದ್ದೇವೆ. ಅದೇ ರೀತಿಯಲ್ಲಿ ಶಾಲೆಗಳಲ್ಲೂ ಸಹ ಮಕ್ಕಳಿಗೆ ಈ ರೀತಿಯ ಪ್ರೇರಣೆ ಸಿಗಬೇಕು ಅಂತ ಹೇಳೋ ದೃಷ್ಟಿಯಿಂದ ಕಳೆದ 6-7 ತಿಂಗಳಿಂದ ಘೋಷಿನ ಅಭ್ಯಾಸವನ್ನು ಮಾಡಿ ನಾಳೆ 13ನೇ ತಾರೀಕು ಘೋಷ್ ಮಕ್ಕಳದ್ದೇ ಸಂಚಲನ, ಅದರಲ್ಲಿ ಬೇರೆ ಯಾರು ಪಾಲ್ಗೊಳ್ಳಿಕ್ಕಿಲ್ಲ. ಘೋಷ್ ಬಾರಿಸುವಂಥ ಮಕ್ಕಳುಗಳು ಮಾತ್ರ ಅದರಲ್ಲಿ ಪಾಲ್ಗೊಳ್ತಾರೆ. ಸುಮಾರು ಕನ್ನಡದಿಂದ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಇಬ್ಬರು ಆ ಘೋಷನಲ್ಲಿ ಪಾಲ್ಗೊಳ್ತಾರೆ. ಕರ್ನಾಟಕದಿಂದ ಸುಮಾರು 600ರಿಂದ 900ರಿಂದ 1000ದಷ್ಟು ಜನ ಮಕ್ಕಳು ಅಲ್ಲಿಂದ ಬರ್ತಾರೆ. ಅದೇ ರೀತಿ ನಮ್ಮ ಬೇರೆ ಬೇರೆ ಸಂಸ್ಥೆಗಳಿಂದ ಒಂದು 600-700 ಜನ ಮಕ್ಕಳು ಅವರು ಸೇರ್ತಾರೆ. ಅವರಿಗೆ ಒಂದೊಂದು ಪಥಕದಲ್ಲಿ ಅಂದರೆ ಒಂದೊಂದು ಗುಂಪು, ಪಥಕ ಅಂತ ಹೇಳಿ ಒಂದು ಗುಂಪು, ಆ ಗುಂಪಿನಲ್ಲಿ 40 ಜನ ಘೋಷ್ ವಾದಕರು ಇರ್ತಾರೆ. ಅದೇ ರೀತಿಯ ಒಂದು 15 ಘೋಷ್ ಪಥಕಗಳು ಇರ್ತದೆ. 2 ಕಡೆಗಳಿಂದ ಪ್ರಾರಂಭ ಆಗುವುದು ಅಂತ ಹೇಳಿದ್ರು. ಈಗ ಒಂದು ಕೊಂಬೆಟ್ನ ಅಟಲ್ ಉದ್ಯಾನವನ, ಆ ಭಾಗದಿಂದ ಒಂದು ರೂಟ್ ಮಾರ್ಕ್ ಪ್ರಾರಂಭ ಆಗುತ್ತೆ. ಅದು ಬಳುವಾರಿಗೆ ಜಂಕ್ಷನ್ಗೆ ಬಂದು ಅಲ್ಲಿಂದ ನೇರ ಪ್ರಗತಿ ಹಾಸ್ಪಿಟ್ಲ್ ಹತ್ರ ಮಾಲಿಂಗೇಶ್ವರ ದೇವಸ್ಥಾನದ ಆ ಭಾಗಕ್ಕೆ ಬರಬೇಕಾದ್ರೆ ಶ್ರೀಧರ ಭಟ್ರ ಅಂಗಡಿ ಹತ್ರ ಅಲ್ಲಿ 2 ರೂಟ್ ಮಾರ್ಚ್ಗಳು ಒಟ್ಟಾಗುವಂಥದ್ದು ಇದೆ. ಇನ್ನೊಂದು ರೂಟ್ ಮಾರ್ಚ್ ಎಲ್ಲಿಂದ ಪಥಸಂಚಲನ ಪ್ರಾರಂಭ ಆಗೋದು ಹೇಳಿದರೆ ಕಲ್ಲಾರೆಯಿಂದ. ಕಲ್ಲಾರೆ ಅಂತ ಹೇಳಿದರೆ ನಮ್ಮಲ್ಲಿ 7 ಸಂಕದಿಂದ ಸ್ವಲ್ಪ ಮುಂದೆ ಹೋದಾಗ ಬಲಗಡೆಗೆ ಒಂದು ದೊಡ್ಡ ಮೈದಾನ ಇದೆ, ಅಲ್ಲಿಂದ ಪ್ರಾರಂಭ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೇವೆ. ಹಾಗೆ ಅಲ್ಲಿಂದ ಒಂದು ರೂಟ್ ಮಾರ್ಚ್ ಪ್ರಾರಂಭ ಆಗುತ್ತೆ. ಅದು ಅರುಣ ಥಿಯೇಟ್ರು, ಬಸ್ ಸ್ಟ್ಯಾಂಡು, ಕೋರ್ಟ್ ರಸ್ತೆ ಒಳಗಿಂದ ಬಂದು ಅದು ಶ್ರೀಧರ ಭಟ್ರ ಅಂಗಡಿ ಹತ್ರ ಬರ್ತದೆ. ಆ 2 ಸಂಚಲನಗಳು ಶ್ರೀಧರ ಭಟ್ರ ಅಂಗಡಿಯ ಹತ್ರ 2 ಸಂಚಲನಗಳು ಒಟ್ಟಾಗಿ ಹೋಗುತ್ತೆ. ಕರ್ನಾಟಕದ ಆ ಕಡೆಯಿಂದ ಕುಮ್ಮಿಟ್ಟಿಂದ ಬರುವಂಥ ಇದರಲ್ಲಿ 6 ಜನರ ಇಲ್ಲಿರ್ತದೆ. ಇದರಲ್ಲಿ 4 ಜನರ ಮಕ್ಕಳಿರ್ತಾರೆ, ಸಾಲುಗಳಿರ್ತಾರೆ. ಸಾಲು ಅಂದರೆ ಎದುರಿನ ಸಾಲು. 10 ಜನರು ಒಟ್ಟಾಗಿ ಒಂದಾಗಿ ಹೋಗುವಂಥ ಒಂದು ವಿಶೇಷ ಕಾರ್ಯಕ್ರಮ. ವೆಂಕಟರಮಣ ದೇವಸ್ಥಾನದ ಎದುರಿನಿಂದಾಗಿ ಅದು ಮಾಲಿಂಗೇಶ್ವರದ ರಥಬೀದಿಯಲ್ಲಿ ಒಂದು ಸಮಾಪ್ತಿ ಆಗ್ತದೆ. ರಥಬೀದಿಯಲ್ಲಿ ಒಂದು ಎಲ್ಲರೂ ಅಷ್ಟು ಜನರು ಒಟ್ಟಾಗಿ ನಿಂತು ಒಂದು ವಾದನವನ್ನು ಮಾಡಬೇಕು ಅಂತ ಹೇಳೋದನ್ನು ಒಂದು ಯೋಚನೆ ನಡೀತಾ ಇದೆ. ಅದು ಮುಂದಕ್ಕೆ ಗೊತ್ತಾಗುತ್ತೆ. ಇದು ಸಾಮಾನ್ಯವಾಗಿ ಸುಮಾರು 9:15ಗೆ ಎಲ್ಲರೂ ಬರ್ಲಿಕ್ಕೆ ಹೇಳಿದ್ದೇವೆ. ಸುಮಾರು 10 ಗಂಟೆಗೆ ಇಲ್ಲಿಂದ ರೂಟ್ಗಳು ಪ್ರಾರಂಭ ಆಗಬಹುದು ಅಂತ ಹೇಳೋದನ್ನು ಯೋಚನೆ ಮಾಡ್ತಾ ಇದ್ದೇವೆ. ಹೀಗೆ ಒಟ್ಟು ಈ ನಮ್ಮ ಕಾರ್ಯಕ್ರಮದ ಯೋಜನೆ ಒಂದು ದೇಶಭಕ್ತಿಯನ್ನು ಕಲಿಸಿಕೊಡುವಂಥ ಒಂದು ಪ್ರಯತ್ನ. ವಿಶೇಷವಾಗಿ 4 ಹಾಡುಗಳನ್ನು ಈಗಾಗಲೇ ಹೇಳಿದರು. ದೇಶಭಕ್ತಿಗೆ ಸಂಬಂಧಪಟ್ಟ ಹಾಡುಗಳು. ಒಂದು ತಾಯಿ ಭಾರತಿಗೆ ನಮನ ಮಾಡುವಂಥ ಒಂದು ಹಾಡಿದೆ. ಅದೇ ರೀತಿಯಲ್ಲಿ ಮಕ್ಕಳಿಗೆ ಸದ್ವಿಚಾರವನ್ನು ಬೆಳೆಸುವ ದೃಷ್ಟಿಯಿಂದ ಆ ಒಂದು ಹಾಡಿದೆ, ಸದ್ವಿಚಾರ ಧಾರೆಯಿಂದ ಅಂತ ಹೇಳುವಂಥ ಒಂದು ಹಾಡಿದೆ. ಅದೇ ರೀತಿಯಲ್ಲಿ ದೇಶ 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 ನನ್ನದು ಅಂತ ಹೇಳುವಂಥದ್ದು, ಒಂದು ಇಡೀ ದೇಶವೇ ನನ್ನದು ಅಂತ ಹೇಳುವಂಥ ಭಾವನೆ ಮಕ್ಕಳಿಗೆ ಬರಬೇಕು ಅಂತ ಹೇಳೋ ದೃಷ್ಟಿಯಿಂದ ಯೋಚನೆ ಮಾಡ್ತದೆ. ಅದೇ ರೀತಿಯಲ್ಲಿ ಹಿಂದುತ್ವದ ಘೋಷವ ಮೊಳಗಿಸಿ ಅಂತ ಹೇಳುವಂಥ 4ನೇ ಹಾಡನ್ನು ಮಕ್ಕಳು ಒಟ್ಟಾಗಿ ಸಾಮೂಹಿಕವಾಗಿ ಅದನ್ನು ಹಾಡುವಂಥದ್ದು ಮಾಡ್ತಾರೆ. ತುಂಬ ಒಳ್ಳೆಯ ಈ ವರ್ಷದ ಒಂದು ಕಾರ್ಯಕ್ರಮದ ಯೋಜನೆ ಅಂತ ಅನಿಸುತ್ತೆ. ನಾವೆಲ್ಲರೂ ಆ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ನಿಮ್ಮಲ್ಲಿ ವಿನಂತಿ ಮಾಡಲಿಕ್ಕೆ ಇವತ್ತು ವಿದ್ಯಾವರ್ಗ ಸಂಘ ಮತ್ತು ಅದರ ಪದಾಧಿಕಾರಿಗಳು ಬಂದು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ನೀವೆಲ್ಲರೂ ಬರಬೇಕು, ಅದನ್ನು 10 ಜನರಿಗೆ ಪ್ರಚಾರ ಮಾಡಬೇಕು ಅಂತ ವಿನಂತಿ ಮಾಡಿದ್ದೀವಿ. ಈ ಗೋಷ್ಠಿ ಸಂದರ್ಭದಲ್ಲಿ ಹಾಡುಗಳಿದೆಯಾ? ಇಲ್ಲ, ಅದು ಅದು 13ನೇ ಅದು 13ನೇ ತಾರೀಕು. ಇದು 13ನೇ ತಾರೀಕು. ಹೌದು. ಈ ಹಾಡುಗಳು 12ನೇ. ಘೋಷ್ ಲಾಸ್ಟಿಗೆ ಅಲ್ಲಿ ಆದ ಮೇಲೆ ಸ್ಪೀಚ್ ಇದೆ ಅಲ್ಲಿ. ಇಲ್ಲ ಅಲ್ಲಿ ಹೇಗಿರ್ತದೆ ದೇವಸ್ಥಾನ ಗದ್ದೆಯಲ್ಲಿ ಹೇಗಿರ್ತದೆ? ಏನಿಲ್ಲ, ಒಂದು ವಾದನ ಮಾತ್ರ ಒಟ್ಟಿಗೆ ಸೇರಿ ಒಂದು ಬ್ಯಾಂಡ್ ಬಾರಿಸಬೇಕು ಅಂತ ಹೇಳಿದ್ರೆ ಒಂದು 5 ನಿಮಿಷಗಳ ಕಾಲ ಒಂದು ಬ್ಯಾಂಡ್ ಬಾರಿಸುವಂಥದ್ದು. ನಿಮಗೆ 1,500 ಜನ ಒಟ್ಟಾಗಿ ಬಾರಿಸಿದ್ರೆ ಹೇಗಿರ್ತದೆ ಅಂತ ಹೇಳುವಂಥದ್ದು. ಒಂದು ಅಂದಾಜು ಎಷ್ಟೊತ್ತಿಗೆ ಅದು ಮಧ್ಯಾಹ್ನ? ಅದು ಸುಮಾರು ಒಂದು ಇಲ್ಲಿಂದ ರೂಟ್ ಹೋಗಿ ನಿಂತ ಕೂಡಲೇ ಪ್ರಾರಂಭ ಆಗುತ್ತೆ. ಒಂದು 10-20 ಲೇಟ್ ಆಗೋದು. ಅಂದರೆ 10 ಗಂಟೆಗೆ ಹೊರಟ್ರೆ ಸುಮಾರು 10:30, 10:45 ನಾವು ದೇವಸ್ಥಾನದ ಗದ್ದೆಯಲ್ಲಿ ನೋಡ್ರಿ ಎಲ್ಲರೂ ಬರಬೇಕಲ್ಲ. ಎಲ್ಲರೂ ಬರಬೇಕಾದ ಕಾರಣ 10:45 ಆಗ್ಬೋದು. ಸುಮಾರು 11 ಗಂಟೆಗೆ ಈ ಕಾರ್ಯಕ್ರಮ ಇದು ಮಾತು ಪಾಸ್ ತರಲ್ಲ, ಯೂನಿಫಾರ್ಮ್ ಇರ್ತಲ್ಲ? ಘೋಷಣೆ ಮಾತ್ರ ಯೂನಿಫಾರ್ಮ್ ಇರುತ್ತೆ ಸರ್? ಯೂನಿಫಾರ್ಮ್ ಘೋಷ್ ಯೂನಿಫಾರ್ಮ್. ಶಾಖೆಯಲ್ಲಿ ಭಾಗವಹಿಸಿದವರು ಮಾತ್ರ ಇರ್ತಾರೆ ಅದರಲ್ಲಿ? ಹೇಗೆ ಶಾಖೆಯಲ್ಲಿ ಭಾಗವಹಿಸಿದವರು ಮಾತ್ರ ಇರ್ತಾರೆ? ಇಲ್ಲ, ಶಾಲೆಗೆ ಎಲ್ಲ ಮಕ್ಕಳು ನಾವು ತರಬೇತಿ ಕೊಟ್ಟಿದ್ದೇವೆ.
ವಿದ್ಯಾರ್ಥಿಗಳಿಗೆ ತರಬೇತಿ. ಹುಡುಗಿಯರಿದ್ದಾರೆ. ಜನರಲ್ ಅಲ್ಲ, ಜನರಲ್ ಆಗಿ ಹೌದು. ಯಾರು ನಿಮ್ಮ ಸಂಸ್ಥೆ ಎಲ್ಲ ಕಡೆ ಮಕ್ಕಳು ಇದ್ದಾರೆ. ಎಲ್ಲ ಸಂಸ್ಥೆಯ ಮಕ್ಕಳಿದ್ದಾರೆ. ಮುಂಡಾಜೆಯಿಂದ ಪ್ರಾರಂಭ ಆಗುತ್ತೆ. ಮುಂಡಾಜೆ, ಸುಲ್ಕೇರಿ, ಪಟ್ಟೂರು, ಅದೇ ಕಡಬ, ಆಲಂಕಾರು, ನೀಲಿಯಾಡಿ, ಉಪ್ಪಿನಂಗಡಿ, ಈಶ್ವರಮಂಗಲ, ಆಮೇಲೆ ಕಲ್ಲಂಪಾಡಿ, ಈ ಥರದ ಎಲ್ಲ ಶಾಲೆಗಳ ಮಕ್ಕಳ ಒಂದೊಂದು ಗುಂಪು ಬರುತ್ತೆ. ಸಾಮಾನ್ಯವಾಗಿ ನಮ್ಮ ಯೋಚನೆ ಅಂತ ಹೇಳಿದ್ರೆ ಪ್ರತಿಯೊಂದು ಶಾಲೆಯಲ್ಲಿ ಒಂದು ಘೋಷ್ ಪಥಕ ಅಂದರೆ ಒಂದು ಟ್ರೂಪ್ ಆ ರೀತಿ ಇರಬೇಕು ಅಂತ ಹೇಳಿ. ಅದಕ್ಕೆ 4 ಸೈಡ್ ಡ್ರಮ್ ಇರುತ್ತೆ, ಅದರಲ್ಲಿ ಬ್ಯೂಗಲ್ಸ್ ಇರುತ್ತೆ. ಬ್ಯೂಗಲ್ಸ್ ಅಂದರೆ ಶಂಖ ಅಂತ ಹೇಳ್ತೇವೆ ನಾವು. ಇನ್ನು ವಂಶಿ ಅಂತ ಹೇಳ್ತಾರೆ, ಕೊಳಲು, ಈ ಭಾವನೆ ಇರ್ತದೆ. ಇನ್ನು ಪಣವ, ತಾಳಕ್ಕೆ ಸರಿಯಾಗಿ ಹಾಕಬೇಕಾದ್ರೆ ಪಣವ ಬೇಕು, ಅದನ್ನು ಪಣವ ಈ ರೀತಿಯಲ್ಲಿ ಮಾಡಿ ಒಂದು ಸೆಟ್ ಮಾಡುವಂಥ ಒಂದು ಕಲೆ, ಒಂದು